ನಿರ್ಮಲಾ ಸೀತಾರಾಮನ್ ಅವರಿಗೆ ಭೇಟಿ ಮಾಡಿದ್ದೆ, ಅವರಿಗೆ ಎಕ್ಸ್ಪ್ಲೈನ್ ಮಾಡಿದೆ. ನೋಡಮ್ಮ, ಇದು ರೈತರಿಗೆ ಕೊಡೋದು, ರೈತರಿಗೆ ನ್ಯಾಯ ಆಗೋದು ಬೇಡ. ನಾವು 4.25% ಕೊಡ್ತಿದ್ದೋ, ಈಗ ನೀವು 10%, 11%, 12% ಆಗಿಬಿಡ್ತದೆ. ನಾವು ಈ ಸಾರಿ 9,112 ಕೋಟಿ ಕೊಡಬೇಕು ಅಂತ ಮಾಡಿದ್ದೀವಿ. ನೀವು ಈ ಥರ ಮಾಡಿಬಿಟ್ರೆ ಹೆಂಗೆ? ಜಾಸ್ತಿ ಆಗಬೇಕು. 5 ವರ್ಷದಿಂದ ಹೆಚ್ಚು ಮಾಡ್ಕೊಂಡು ಬಂದಿರೋದು ಪ್ರತಿ ವರ್ಷ. ಈ ವರ್ಷ 58% ಕಡಿಮೆ ಮಾಡಿಬಿಟ್ರೆ ಹೆಂಗಾಯ್ತದಮ್ಮ? ನೀವು ಯು ಆರ್ ರೆಪ್ರೆಸೆಂಟಿಂಗ್ ಕರ್ನಾಟಕ. ಮೂಡ ಇದು ನಬಾರ್ಡ್ ಈಸ್ ಕಮಿಂಗ್ ಅಂಡರ್ ಯುವರ್ ಡಿಪಾರ್ಟ್ಮೆಂಟ್, RBI is coming under your department. You please put a strong word to RBI and also NABARD. Let them restore. ಜೋಶಿ ಅವರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳು, ಜೋಶಿ ಅವರು ಹೇಳಿದ್ದಾರೆ ಮಾಡಿರೋ ಸರಿ ಅಂತ ಅಂದ್ಬಿಟ್ಟು ಇವತ್ತು ಡಿಫೆಂಡೆಡ್ ದಿ ಆಕ್ಷನ್ ಆಫ್ ನಿರ್ಮಲಾ. ಈಗ ರೈತರಿಗೆ ಅನ್ಯಾಯ ಮಾಡೋದು ಸರಿ ಅಂತಂದ್ರೆ ಜನ ಒಪ್ಕೋಬೇಕಲ್ಲ, ಜನಗಳು ಬಿಟ್ಬಿಡ್ತೀನಿ. ರೈತರಿಗೆ ಅನ್ಯಾಯ ಮಾಡಿರೋದು ಸರಿ ಅಂತ ಜೋಶಿ ಹೇಳ್ತಾ ಇದ್ದಾರೆ. ವಾಟ್ ಕುಮಾರಸ್ವಾಮಿ ಇಸ್ ಡೂಯಿಂಗ್? ರೈತರ ಮಗ, ಮಣ್ಣನ ಮಗ, ಈಸ್ ಆಲ್ಸೋ ಸೆಂಟ್ರಲ್ ಮಿನಿಸ್ಟರ್. ವಾಟ್ ಈಸ್ ಹಿ ಡೂಯಿಂಗ್? ವಾಟ್ BJP MPs ಆರ್ ಡೂಯಿಂಗ್? ಮೇಡಮ್ ತಾವು ಹೇಳಿದ ಅರ್ಥ ಆಯ್ತಾ ಸರ್? ಕನ್ವಿನ್ಸ್ ಆದ್ರ ಅಥವಾ ಏನ್ ರೆಸ್ಪಾಂಡ್ ಮಾಡಿದ್ರು ಅಂತ ಸರ್? ನೋ, ಮಾತಾಡ್ತೀನಿ ಅಂತ ಹೇಳಿದಾರ. ಬಟ್ ಪೂರಕವಾಗಿ ಏನಾದ್ರು ಇತ್ತ ಸರ್ ಅವ್ರ ಸೈನ್? ನೋಡಪ್ಪ, ಪೂರಕ ಇರಲಿಲ್ಲ. ಬಟ್ ನಾನು ಒತ್ತಾಯ ಮಾಡಿದ್ದೀನಿ, ಕೂಡಲೇ ಮಾತಾಡಮ್ಮ RBIನವ್ರಿಗೆ ಮತ್ತೆ ಇವ್ರಿಗೆ ನಬಾರ್ಡ್ನವ್ರಿಗೆ ಮಾತಾಡಮ್ಮ ಅಂತ ಹೇಳಿದ್ದೀನಿ. ನಿಮ್ಮ ಕೈ ಕೆಳಗಡೆನೆ ಬರ್ತದೆ, ನಿಮ್ಮ ಇಲಾಖೆಯಲ್ಲೇ ಬರೋದು. ಅದು ದಯವಿಟ್ಟು ಮಾಡಮ್ಮ, ಇಲ್ಲದೆ ಹೋದರೆ ಕರ್ನಾಟಕದ ರೈತರು ಕಷ್ಟ ಸಿಕ್ಕಾಕತ್ತಾರೆ ಅಂತ ಹೇಳಿದ್ದೀನಿ. ಸರ್ ಇಷ್ಟೆಲ್ಲ